ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಅಮರ್ತ್ಯ ಸೇನ್ಗೆ ಚುನಾವಣಾ ಆಯೋಗ ನೋಟಿಸ್ ಅನ್ನ ಕೊಟ್ಟಿದೆ. ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ನಡುವೆಗೆ ಆಯೋಗ ಈ ಒಂದು ನೋಟಿಸ್ ಅನ್ನ ನೀಡಿರುವಂಥದ್ದು. ಯಾಕೆ ನೋಟಿಸ್ ಕೊಟ್ಟರು, ನೋಟಿಸ್ ಕೊಡುವಂಥದ್ದು ಏನಾಯಿತು? ಈ ಕ್ರಿಕೆಟರ್ ಮೊಹಮ್ಮದ್ ಶಮಿ ಅವರಿಗೂ ಕೂಡ ಚುನಾವಣಾ ಆಯೋಗ ನೋಟಿಸ್ ಕಳಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಶಮಿ ಅವರ ಸಹೋದರ ಮೊಹಮ್ಮದ್ ಕೈಫ್ ಅವರಿಗೂ ಕೂಡ ನೋಟಿಸ್ ನೀಡಲಾಗಿದೆ. ಇದೇ ವಾರದಲ್ಲಿ ಅಧಿಕಾರಿಗಳ ಮುಂದೆ ಹಾಜರಾಗಬಹುದಾದ ಸಾಧ್ಯತೆ ಇದೆ. ಶಮಿ ಮೂಲತಃ ಉತ್ತರ ಪ್ರದೇಶದವರಾದ್ರೂ ಕೂಡ ಕೋಲ್ಕತ್ತಾದಲ್ಲಿ ನೆಲೆಸಿದ್ದಾರೆ. ಈ ಕೋಲ್ಕತ್ತಾ ಕಾರ್ಪೊರೇಷನ್ ವಾರ್ಡ್ 93ರಲ್ಲಿ ನೋಂದಾಯಿತ ಮತದಾರ. ಈ ವಾರ್ಡ್ ರಾಜ್ ಬಿಹಾರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಶಮಿ ಮತ್ತು ಅವರ ಸಹೋದರ ಕೈಫ್ ತಪ್ಪಾಗಿ ಫಾರ್ಮ್ ಭರ್ತಿ ಮಾಡಿದ್ದಾರೆ. ಹೀಗಾಗಿ ಅವರನ್ನು ವಿಚಾರಣೆಗೆ ಕರೆಯಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗೆಯೇ ಬಂಗಾಳದ ಹಲವರು ಸೆಲೆಬ್ರಿಟಿಗಳಿಗೂ ಕೂಡ ಇದೇ ಥರದೊಂದು ನೋಟಿಸನ್ನು ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇತ್ತ ಚುನಾವಣಾ ಆಯೋಗದ ವಿರುದ್ಧ ಮಮತಾ ಬ್ಯಾನರ್ಜಿ ಅಳಿಯ ಅಭಿಷೇಕ್ ಕಿಡಿಕಾರಿದ್ದಾರೆ. ಬಂಗಾಳದ ನಾಗರಿಕರನ್ನ ಆಯೋಗ ಟಾರ್ಗೆಟ್ ಮಾಡಿಕೊಂಡಿದೆ ಅಂತ ಇದೇ ಸಂದರ್ಭದಲ್ಲಿ ಅವರು ಆರೋಪಿಸ್ತಾ ಇರೋದು. ಅಮರ್ತ್ಯ ಸೇನ್ ಅವರು ನೊಬೆಲ್ ಪಡೆದು ಭಾರತದ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿದಿದ್ದಾರೆ. ವಿಶ್ವಕಪ್ನಲ್ಲಿ ಭಾರತಕ್ಕಾಗಿ ಆಡಿದ ಮೊಹಮ್ಮದ್ ಶಮಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಬಂಗಾಳದ ವೋಟರ್ಸ್ಗೆ ಕಿರುಕುಳ ನೀಡೋದೇ ಈ ಆಯೋಗದ ಮುಖ್ಯ ಉದ್ದೇಶ ಅಂತ ಕಿಡಿಕಾರಲಾಗಿದೆ. ಈ ಥರ ಸೆಲೆಬ್ರಿಟಿಗಳಿಗೆಲ್ಲ ನೋಟಿಸ್ ಕೊಡಲಾಗಿದೆ. ಇದು ಬೇಕು ಅಂತ ಟಾರ್ಗೆಟ್ ಮಾಡ್ತಾ ಇರೋದು ಬಂಗಾಳದ ಜನತೆಯನ್ನು ಅನ್ನೋದೊಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಒಂದು ಕಡೆಯಲ್ಲಿ ನೆಲೆಸಿ ಇನ್ನೆಲ್ಲೋ ಓಟ್ ಹಾಕ್ತೀವಿ ಅಂದರೆ ಹೆಂಗೆ ಸಾಧ್ಯ ಅನ್ನೋದು ಚುನಾವಣಾ ಆಯೋಗದ ಪ್ರಶ್ನೆ ಆಗಿದೆ. ಸೊ ನಾವು ಯಾರನ್ನು ಕೂಡ ಬಿಡೋದಿಲ್ಲ, ಯಾರೇ ತಪ್ಪು ಮಾಡಿದ್ರು ಅದು ತಪ್ಪೇ ಅನ್ನೋ ರೀತಿಯಲ್ಲಿ ನಾವು ನೋಟಿಸ್ ಕೊಟ್ಟಿದ್ದೀವಿ. ಏನು ತಪ್ಪಾಗಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನೋದು ಚುನಾವಣಾ ಆಯೋಗದ ಸಮರ್ಥನೆ. ಬಟ್ ಇಲ್ಲಿ ಆರೋಪ ಮಾಡ್ತಾ ಇರೋದು ಬೇಕು ಅಂತ ಟಾರ್ಗೆಟನ್ನು ಮಾಡಲಾಗ್ತಾ ಇದೆ, ಟಾರ್ಗೆಟ್ ಮಾಡಿಯೇ ಈ ಥರದ ಕೆಲಸಗಳನ್ನು ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ.